4 ಎಕರೆ 18 ಗುಂಟೆ ಒಂದು ಲ್ಯಾಂಡ್ ಬಂದೈತೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ಗೆ ತುಂಬ ಚೆನ್ನಾಗೈತೆ. ಜನರಲ್ ಪ್ರಾಪರ್ಟಿ ಬರುತ್ತೆ. ಒಳ್ಳೆ ಟೊಮೊಟೊ ಹಾಕಿದ್ರೆ ಒಂದು ಬೋರ್ವೆಲ್ ಇದೆ. ರೆಡ್ ಸಾಲ್ ಬರುತ್ತೆ. ಡ್ರಿಪ್ ಇರಿಗೇಷನ್ ಆಗೈತೆ. ತುಂಬ ಚೆನ್ನಾಗೈತೆ. ಒಳ್ಳೆ ತೋಟ. 100 ಅಡಿಗರ ನೀರಿದೆ ನೋಡಿ ಹೆಂಗಿದೆ. ಒಳ್ಳೆ ತೋಟ. ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳಿದ್ದಾವೆ. ಮೆಟ್ಲಿಂಗ್ ರಸ್ತೆ, ಅದು ತಾರ್ ರೋಡ್ ಆಗುತ್ತೆ. ತೋರಿಸ್ಕೊಡ್ತೀನಿ ನಿಮಗೆ. ತಾರ್ ರೋಡಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಬರ್ಬೇಕು, 200 ಮೀಟ್ರ್ ಬರಬೇಕು. ತೋರಿಸ್ಕೊಡ್ತೀನಿ. ಇದು ಒಂದು ವಿಲೇಜಿಗೆ ಹೋಗುತ್ತೆ. ಕಟ್ ರೂಟಲ್ಲಿ ಹೋದರೆ ಉಳ್ಳಳ್ಳಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಬರುತ್ತೆ. ಇದು ಎಕರೆಗೆ 40 ಲಕ್ಷ ಹೇಳ್ತಾರೆ. 1 ಲಕ್ಷ 2 ಲಕ್ಷ ಕಮ್ಮಿ ಆಗ್ಬೋದು ಅಷ್ಟೇ ಹೊರತು ಇಲ್ಲ. 39 38 ಗಂಟೆ ಆಗ್ಬೋದು ನೋಡಿ. ಅದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಟೊಮೊಟೊ ನೋಡಿ ಹೆಂಗೆ ಹಾಕಾರ. ಹೊಸ ಮರದ ರೈತರ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ ಬರುತ್ತೆ. ವಂಶವೃಕ್ಷ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ ನಿಮಗೆ ನೋಡಿ. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ವಂಶವೃಕ್ಷ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ತುಂಬ ಚೆನ್ನಾಗಿದೆ. ಕಾಂಟ್ಯಾಕ್ಟ್ ನಂಬರು 9060309311. ನಿಮಗೆ ಫೆನ್ಸಿಂಗ್ ಬೇಕಾ, ಮನೆ ಬೇಕಾ, ಎಲ್ಲ ನಿಂತು ನಾವೇ ಮಾಡಿಸ್ಕೊಡ್ತೀವಿ. ಕೋಲಾರ ಕಲ್ಲು ಹಾಕ್ಸಿ ಮಾಡಿಸ್ಕೊಡೋಣ ಸರ್. ಜನರಲ್ ಪ್ರಾಪರ್ಟಿ ತಾಲೂಕು ಆಫೀಸಿಂದ ವಂಶವೃಕ್ಷ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ. ಎಲ್ಲ ಅದ್ಬಸ್ತ್ ಮಾಡಿ ಗೌರ್ಮೆಂಟ್ ಆಳ್ತ ಮಾಡಿಸ್ಕೊಡ್ತೀವಿ ಸರ್. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ತಾರ್ ರೋಡಿಂದ ಒಂದು 200 ಮೀಟ್ರ್ ಮೆಟ್ಲಿಂಗ್ ರಸ್ತೆ ಇದು.